ನಮಸ್ಕಾರ ಪ್ರಿಯ ಆತ್ಮಬಂಧುಗಳೇ. ಒಂದು ಪ್ರಶ್ನೆ ನಿಮ್ಮ ಮನಸ್ಸನ್ನು ಆವರಿಸಿದೆಯಾ? ನಾವು ದಿನವಿಡೀ ಕೆಲಸದಲ್ಲಿ ತುಂಬ ಬ್ಯುಸಿ ಇರುತ್ತೇವೆ. ಕೆಲಸ, ಕುಟುಂಬದ ಸಮಸ್ಯೆಗಳು ಇದರಲ್ಲೇ ಕಳೆದು ಹೋಗಿರುತ್ತೇವೆ. ದೇವಾಲಯಕ್ಕೆ ಹೋಗಲು ಸಮಯವಿಲ್ಲ, ದೀರ್ಘ ಧ್ಯಾನಕ್ಕೆ ಸಮಯವಿಲ್ಲ. ಆದರೂ ಉಸಿರಾಟದ ಪ್ರಕ್ರಿಯೆಯು ನಿರಂತರವಾಗಿ ಸಾಗಿದೆ. ಇದರಂತೆಯೇ ನಿರಂತರವಾಗಿರಬಹುದಾದ ಸಾಧನೆ ಏನು ಗೊತ್ತೇ? ಅದುವೇ ಭಗವಂತನ ನಾಮಸ್ಮರಣೆ. ನಾಮಸ್ಮರಣೆ ಅಂದರೆ ಅಡ್ಡಾಡುತ್ತಾ, ಅಡುಗೆ ಮಾಡುತ್ತಾ, ಕೆಲಸ ಮಾಡುತ್ತಾ, ವಾಹನ ಓಡಿಸುತ್ತಾ ಮನಸ್ಸಿನಲ್ಲಿ ದೈವನಾಮವನ್ನು ಜಪಿಸುವುದು. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ಕೇವಲ ಜಪವಲ್ಲ, ಇದು ದೈವ ಸಂಬಂಧದ ಜೀವಂತ ದಾರಿ. ಅಡ್ಡಾಡುತ್ತಾ, ಕೆಲಸ ಮಾಡುತ್ತಾ ಭಗವಂತನ ನಾಮಸ್ಮರಣೆ ಮಾಡುವುದರಿಂದಾಗುವ ಆಧ್ಯಾತ್ಮಿಕ ಲಾಭಗಳು, ಸಾಧಕರ ಅನುಭವಗಳು ಮತ್ತು ಧರ್ಮಗ್ರಂಥಗಳ ಸಾಕ್ಷಿಯಾಗಿ ತಿಳಿಯೋಣ. ಧರ್ಮಗ್ರಂಥಗಳಲ್ಲಿ ಭಗವಂತನ ನಾಮಸ್ಮರಣೆಯ ಕುರಿತು ಆಳವಾದ ಉಲ್ಲೇಖಗಳು ಸಿಗುತ್ತವೆ. ಭಗವಂತನ ನಾಮ ಮಹಿಮೆಯನ್ನು ಅನೇಕ ಪುರಾಣಗಳು, ಉಪನಿಷತ್ತುಗಳು ಮತ್ತು ಭಕ್ತಿ ಗ್ರಂಥಗಳು ವಿವರಿಸುತ್ತವೆ. ಹಾಗಾದರೆ ಬನ್ನಿ, ಈ ಆಧ್ಯಾತ್ಮಿಕ ಪಯಣಕ್ಕೆ ನನ್ನ ಜೊತೆಯಾಗಿ ಕೆಲವು ಮುಖ್ಯ ಉಲ್ಲೇಖಗಳನ್ನು ಸರಳವಾಗಿ ನೋಡೋಣ. ಕಲಿಯುಗದ ಮಹೌಷಧಿ ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಲಾಗಿದೆ: ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ವ್ರಜೇತ್. ಅಂದರೆ ಕಲಿಯುಗದಲ್ಲಿ ಕೇವಲ ಭಗವಂತನ ನಾಮಕೀರ್ತನೆಯಿಂದಲೇ ಮೋಕ್ಷ ದೊರೆಯುತ್ತದೆ. ಇದು ಏಕೆ ವಿಶೇಷವೆಂದರೆ, ಇತರೆ ಯುಗಗಳಲ್ಲಿ ಕಠಿಣ ಸಾಧನೆ ಬೇಕಿತ್ತು, ಆದರೆ ಕಲಿಯುಗದಲ್ಲಿ ನಾಮವೇ ನೌಕೆ. ಕಲಿಸಂತರನ ಉಪನಿಷತ್ ಮಹಾಮಂತ್ರದ ಶಕ್ತಿ. ಬ್ರಹ್ಮದೇವರು ನಾರದರಿಗೆ ಹೀಗೆ ಹೇಳುತ್ತಾರೆ: ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಹಾಮಂತ್ರವೇ ಕಲಿಯುಗದ ಪಾಪಕ್ಷಯದ ಮಾರ್ಗವೆಂದು. ಶಿವಪುರಾಣದಲ್ಲಿ ಶಿವ ಎಂಬ ಶಬ್ದದ ರಹಸ್ಯವನ್ನು ಹೇಳಲಾಗಿದೆ. ಶಿವ ಎಂಬ ನಾಮ ಉಚ್ಚರಿಸಿದರೆ ಪಾಪನಾಶ. ಶಿ ಎಂದರೆ ಶಮನ, ವ ಎಂದರೆ ವಿಕಾಸ, ಅಂದರೆ ದುಃಖ ಶಮನವಾಗಿ ಚೈತನ್ಯ ವಿಕಸಿಸುತ್ತದೆ. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ. ಇದು ಕೇವಲ ಜಪವಲ್ಲ, ಆತ್ಮಶುದ್ಧಿಯ ಮಾರ್ಗ. ವಿಷ್ಣು ಸಹಸ್ರನಾಮ ಭಯ ನಿವಾರಕ. ಭೀಷ್ಮರು ಯುಧಿಷ್ಠಿರನಿಗೆ ಹೀಗೆ ಹೇಳುತ್ತಾರೆ: ನಾಮ ಸಹಸ್ರಂ ಮೇ ಪಾಪ ಭಯಾಪಹಂ. ಅಂದರೆ ಸಹಸ್ರನಾಮ ಪಾರಾಯಣವು ಪಾಪ ಮತ್ತು ಭಯವನ್ನು ನಿವಾರಿಸುತ್ತದೆ. ನಾರದ ಭಕ್ತಿ ಸೂತ್ರದಲ್ಲಿ ಹೀಗೆ ಉಲ್ಲೇಖಿಸಲ್ಪಟ್ಟಿದೆ: ತಸ್ಯ ಸ್ಮರಣೆ ನ ಕಿಂಚಿತ್ ಅಪರಂ. ಭಗವಂತನ ಸ್ಮರಣೆಗೆ ಸಮಾನವಾದುದು ಮತ್ತೊಂದಿಲ್ಲ. ಧ್ಯಾನ ಮಾಡಲಾಗದವರು ನಾಮ ಜಪಿಸಬಹುದು, ಯಜ್ಞ ಮಾಡಲಾಗದವರು ನಾಮ ಜಪಿಸಬಹುದು, ಸಂಸ್ಕೃತ ಗೊತ್ತಿಲ್ಲದವರು ನಾಮ ಜಪಿಸಬಹುದು. ಯಂತ್ರದಂತೆ ಮಾಡಿದ ಜಪ ಒಂದು ಮಟ್ಟದ ಫಲ ಕೊಡುತ್ತದೆ, ಆದರೆ ಭಾವದಿಂದ ಮಾಡಿದ ಜಪ ಭಗವಂತನ ಹೃದಯ ತಲುಪುತ್ತದೆ. ಹೃದಯದಲ್ಲಿ ಭಕ್ತಿ ತುಂಬಿದಾಗ ಕಣ್ಣೀರು ತಾನಾಗಿಯೇ ಹರಿಯುತ್ತದೆ. ಆಗ ಒಂದು ಬಾರಿ ಓಂ ನಮಃ ಶಿವಾಯ ಎಂದರೂ ಅದು 1000 ನಿರ್ಲಕ್ಷ್ಯ ಜಪಕ್ಕಿಂತ ಶ್ರೇಷ್ಠವಾಗುತ್ತದೆ. ಧರ್ಮಗ್ರಂಥಗಳು ಒಂದೇ ಒಂದು ಮಾತು ಹೇಳುತ್ತವೆ: ನಾಮವೇ ಸುಲಭ ಮಾರ್ಗ, ನಾಮವೇ ಶಕ್ತಿ, ನಾಮವೇ ಮೋಕ್ಷದ ದಾರಿ. ಈಗ ಒಂದು ಮುಖ್ಯ ಹಂತಕ್ಕೆ ಬರೋಣ. ಉಸಿರಿನೊಂದಿಗೆ ನಾಮಜಪ ಹೇಗೆ ಮಾಡಬೇಕು ಎಂಬುದನ್ನು ತಿಳಿಯೋಣ. ದಯವಿಟ್ಟು ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಉಸಿರೆಳೆಯುವಾಗ ಓಂ, ಉಸಿರು ಬಿಡುವಾಗ ನಮಃ ಶಿವಾಯ. ಇದರಿಂದ ಮನಸ್ಸು ಬೇಗ ಏಕಾಗ್ರವಾಗುತ್ತದೆ.
ಇದನ್ನು ಯಾವುದಾದರೂ ಕೆಲಸ ಮಾಡುತ್ತಿರುವಾಗಲೇ ಮಾಡಬಹುದು. ಒಂದು ಹಂತದ ನಂತರ ನಾಮವನ್ನು ನೀವು ಜಪಿಸುವುದಿಲ್ಲ. ನಾಮವೇ ನಿಮ್ಮೊಳಗೆ ಸ್ವಯಂ ಜಪವಾಗಲು ಪ್ರಾರಂಭವಾಗುತ್ತದೆ. ಅದರ ನಂತರ ಮನಸ್ಸು ಶಾಂತ, ಹೃದಯ ಹಗುರ, ಮುಖದಲ್ಲಿ ಪ್ರಕಾಶ ಬರುತ್ತದೆ. ಇನ್ನು ನಾಮಜಪದ ಮುಖ್ಯ ಆಧ್ಯಾತ್ಮಿಕ ಲಾಭಗಳನ್ನು ಒಂದೊಂದಾಗಿ ನೋಡೋಣ. ಮನಸ್ಸಿನ ಶುದ್ಧೀಕರಣ. ನಾಮಜಪ ಮನಸ್ಸಿನ ಅಶಾಂತಿ, ಅಲೆಮಾರಿತನ ಹಾಗೂ ನಕಾರಾತ್ಮಕ ಚಿಂತನೆಗಳನ್ನು ನಿಧಾನವಾಗಿ ಕರಗಿಸುತ್ತದೆ. ಒಳಗಿನ ಶಾಂತಿ ಹೆಚ್ಚುತ್ತದೆ. ಏಕಾಗ್ರತೆ ವೃದ್ಧಿ. ಒಂದೇ ನಾಮದ ಮೇಲೆ ಮನಸ್ಸು ನೆಲೆಸುವುದರಿಂದ ಚಂಚಲತೆ ಕಡಿಮೆಯಾಗುತ್ತದೆ. ಧ್ಯಾನಕ್ಕೆ ಸಹಾಯಕ. ಕರ್ಮಶಮನ. ಭಕ್ತಿಭಾವದಿಂದ ಮಾಡಿದ ನಾಮಸ್ಮರಣೆ ಪೂರ್ವಕರ್ಮದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆಂದು ಶಾಸ್ತ್ರಗಳು ಹೇಳುತ್ತವೆ. ಭಯ ಮತ್ತು ಆತಂಕ ಕಡಿತ. ನಾಮವು ಮನಸ್ಸಿಗೆ ಆಶ್ರಯದಂತೆ ಕೆಲಸ ಮಾಡುತ್ತದೆ. ಅಜ್ಞಾತ ಭಯಗಳು ನಿಧಾನವಾಗಿ ಕರಗುತ್ತವೆ. ಭಕ್ತಿ ಮತ್ತು ಸಮರ್ಪಣೆ ಬೆಳವಣಿಗೆ. ನಾಮಜಪದಿಂದ ದೈವಬಂಧ ಗಾಢವಾಗುತ್ತದೆ. ಒಳಗೆ ಭರವಸೆ, ವಿಶ್ವಾಸ ಹುಟ್ಟುತ್ತದೆ. ಅಂತರಂಗ ಶಕ್ತಿ ಜಾಗೃತಿ. ನಿರಂತರ ಜಪ ಮನಸ್ಸಿನ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿಗೆ ಹರಿಸುತ್ತದೆ. ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಚಕ್ರ ಸಮತೋಲನಕ್ಕೆ ಸಹಾಯ. ನಾಮದ ಧ್ವನಿ ತರಂಗಗಳು ಸೂಕ್ಷ್ಮ ಶರೀರದ ಮೇಲೆ ಪರಿಣಾಮ ಬೀರುತ್ತವೆ. ವಿಶೇಷವಾಗಿ ಹೃದಯ ಮತ್ತು ಆಜ್ಞಾಚಕ್ರ ಶಾಂತವಾಗುತ್ತದೆ. ಅಹಂಕಾರ ಕರಗಿಗೆ. ನಾಮಸ್ಮರಣೆ ನಾನು ಎಂಬ ಭಾವವನ್ನು ನಿಧಾನವಾಗಿ ಕರಗಿಸಿ ಸಮರ್ಪಣೆಯ ಭಾವ ಮೂಡಿಸುತ್ತದೆ. ಇನ್ನು ಕೊನೆಯದಾಗಿ ಸಾಧಕರ ಅನುಭವಗಳನ್ನು ತಿಳಿಯೋಣ. ಮನಃಶಾಂತಿಯ ಅನುಭವ. ಭಗವಂತನ ನಾಮಸ್ಮರಣೆಯಿಂದ ಮನಸ್ಸಿನ ಚಿಂತೆ, ಕೋಪ, ಅಸಹನೆಯು ಮಾಯವಾಗಿ ಮನಸ್ಸು ಶಾಂತ ಮತ್ತು ಪ್ರತಿಕ್ರಿಯೆಯನ್ನು ನೀಡುವುದನ್ನು ಕಡಿಮೆ ಮಾಡುತ್ತದೆ. ಪ್ರತಿಸ್ಪಂದನೆ ಶಾಂತವಾಗುತ್ತದೆ ಎಂಬುದು. ಭಯ ನಿವಾರಣೆ. ಒಬ್ಬರೇ ಇದ್ದಾಗಲೂ ಭಯ ಅನ್ನಿಸುವುದಿಲ್ಲ. ದೇವರ ಹೆಸರು ಜೊತೆ ಇದೆ ಅನ್ನುವ ಭಾವನೆ ಕೆಲವರಿಗಾಗುತ್ತದೆ. ಅಂದರೆ ಆಂತರಿಕ ಭದ್ರತೆ ಹುಟ್ಟುತ್ತದೆ. ನಾವು ಒಬ್ಬರಲ್ಲ, ದೇವರ ಚೈತನ್ಯ ನಮ್ಮ ಜೊತೆ ಇದೆ ಎಂದು ಅವರ ಅನುಭವ. ಕೆಲ ಸಾಧಕರ ಅನುಭವಗಳು ಸುಮ್ಮನೆ ಕುಳಿತರೂ ಒಳಗೆ ಮೌನ ಹೆಚ್ಚಾಗುವುದು, ತಲೆ ಮೇಲೆ ಸಣ್ಣ ಸ್ಪಂದನೆ ಅಥವಾ ಶಾಂತ ಹರಿವು, ಕನಸುಗಳಲ್ಲಿ ದೈವಿಕ ರೂಪಗಳ ದರ್ಶನ, ಸಂಕಷ್ಟದಲ್ಲಿ ಇದ್ದಾಗ ಅದ್ಭುತ ಪರಿಹಾರ ಸಿಗುವುದು ಇವುಗಳಾಗಿವೆ. ಇವುಗಳು ನಾಮದೊಂದಿಗೆ ಚೈತನ್ಯ ಜಾಗೃತವಾಗುತ್ತಿದೆ ಎಂಬುದರ ಸೂಚನೆಗಳಾಗಿವೆ. ಇವುಗಳಲ್ಲಿ ಯಾವುದಾದರೂ ಅನುಭವಗಳು ನಿಮಗೆ ಆಗುತ್ತಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಕರ್ಮಶುದ್ಧಿ ಮತ್ತು ಜೀವನ ಬದಲಾವಣೆ. ಕೆಟ್ಟ ಅಭ್ಯಾಸಗಳು ಕಡಿಮೆಯಾಗುತ್ತವೆ. ನಕಾರಾತ್ಮಕ ಸಂಗತಿಗಳು ದೂರವಾಗುತ್ತವೆ. ಒಳ್ಳೆಯ ಅವಕಾಶಗಳು ಸ್ವತಃ ಹುಡುಕಿಕೊಂಡು ಬರುತ್ತವೆ. ಮೌನ ಮತ್ತು ಸಾಕ್ಷಿಭಾವ. ನಾಮಸ್ಮರಣೆ ಆಳವಾದಾಗ ಒಂದು ವಿಶೇಷ ಅನುಭವ ಬರುತ್ತದೆ. ಮಾತು ಕಡಿಮೆ, ಒಳಗಿನ ಮೌನ ಹೆಚ್ಚು. ಘಟನೆಗಳನ್ನು ಸಾಕ್ಷಿಯಾಗಿ ನೋಡುವ ಗುಣ. ಇದು ಭಕ್ತಿ ಯೋಗದಿಂದ ಧ್ಯಾನ ಸ್ಥಿತಿಗೆ ಹೋಗುವ ಮಾರ್ಗ. ನಿಮ್ಮ ಕೈ ಕೆಲಸ ಮಾಡಲಿ, ನಿಮ್ಮ ಮನಸ್ಸು ದೇವರ ನಾಮದಲ್ಲಿ ನೆಲೆಸಲಿ. ಅಲ್ಲಿ ಬದುಕು ಭಕ್ತಿಯಿಂದ ಮುಕ್ತಿಗೆ ಸಾಗುತ್ತದೆ. ಆತ್ಮಬಂಧುಗಳೇ, ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಪಯಣ ಮುಕ್ತಾಯವಾಗುತ್ತದೆ. ಆದರೆ ನಿಮ್ಮ ಆತ್ಮದ ಪಯಣ ಈಗಷ್ಟೇ ಪ್ರಾರಂಭವಾಗಿದೆ. ಜ್ಞಾನದೀವಿಗೆ ನಿಮ್ಮೊಳಗಿನ ಬೆಳಕನ್ನು ಹೊತ್ತಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಈ ಬೆಳಕು ನಿಮ್ಮೊಳಗೆ ಮಾತ್ರ ಸೀಮಿತವಾಗದೆ ಎಲ್ಲ ಕಡೆಗಳಲ್ಲೂ ಪಸರಿಸಲು ಸಹ ಯಾತ್ರಿಯಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.